ಖಾಸಗಿ ವಸತಿ ಶಾಲೆಗಳಲ್ಲಿ ಕುವೆಂಪುರವರ ಘೋಷವಾಕ್ಯದ ಬದಲಾವಣೆ ಇಂದಿನ ಸರ್ಕಾರದ ಇಂದಿನ ಪ್ಲಾನ್ ಏನು ಸರ್? ಹಕ್ಕಿಕತೆ ಮಣಿವಣ್ಣನ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಬದಲಾವಣೆ ಆಗಿದ್ದಾರೆ ಅಂತೇಳಿ ಪ್ರಪಂಚನೇ ಬದಲಾವಣೆ ಆಗಬೇಕು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುವೆಂಪು ಅವರ ವಾಕ್ಯ ಜ್ಞಾನ ದೇಗುಲ ಅನ್ನೋವಂಥದ್ದು, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು, ಅದೊಂದು ಭಾರತೀಯ ಸಂಸ್ಕೃತಿ, ಭಾರತದ ಪರಂಪರೆಯನ್ನ ಎತ್ತಿ ಹಿಡಿಯುವಂಥದ್ದು. ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋದರೂ ಕೂಡ ಎಲ್ಲ ಕಡೆನೂ ಇದನ್ನು ಜ್ಞಾನ ದೇಗುಲ ಅಂತ ಹೇಳ್ತಾರೆ. ದೇವಸ್ಥಾನ, ಶಾಲೆ ಒಂದು ದೇವಸ್ಥಾನ ಅಂತ, ಕಲಿಯೋದಕ್ಕೆ ದೇವಸ್ಥಾನ ಅಂತ. ಇವರು ಪ್ರಶ್ನಿಸಿ, ಧೈರ್ಯದಿಂದ ಪ್ರಶ್ನಿಸಿ ಅಂದರೆ ಪ್ರಶ್ನೆ ಮಾಡೋದೆಲ್ಲಿ? ಪ್ರಶ್ನೆನ ಮೇಷ್ಟ್ರುಗಳ ಹತ್ರ ಮಾಡಬೇಕು. ಪ್ರಶ್ನೆಯನ್ನ ಯಾವ ಪಾಠ ಅರ್ಥ ಆಗಲ್ಲೋ ಅಲ್ಲಿ ಪ್ರಶ್ನೆಯನ್ನ ಮಾಡಬೇಕು. ಅದನ್ನ ಬಿಟ್ಟು ಕುವೆಂಪು ಅವರ ಈ ವೇದವಾಕ್ಯವನ್ನ ತೆಗೆದುಹಾಕುವಂಥದ್ದು ಇದೊಂದು ಕೆಟ್ಟ ಸಂಸ್ಕೃತಿಯನ್ನ ಸರ್ಕಾರ ಮಾಡಿದೆ. ನನಗನ್ಸುತ್ತೆ ಇದರಿಂದ ಸರ್ಕಾರ ಪೂರ್ತಿ ಇದೆ ಅಂತ ಅನ್ಸುತ್ತೆ. ಮೊನ್ನೆ ಶಾಲೆಗಳಲ್ಲಿ ಗಣೇಶನ ಪೂಜೆ ಮಾಡಂಗಿಲ್ಲ, ಸರಸ್ವತಿ ಪೂಜೆ ಮಾಡಂಗಿಲ್ಲ ಅಂತ ಆದೇಶ ಹೊರಡಿಸ್ತು. ಅದೇನಾಯ್ತೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ವಾಪಸ್ ತೆಗೆದ್ರು. ಈಗ ಮತ್ತೊಂದು ಕತೆ, ಕುವೆಂಪು ಅವರ ವೇದವಾಕ್ಯವನ್ನು ತೆಗೆದು ಮಣಿವಣ್ಣನನ ವೇದವಾಕ್ಯವನ್ನು ಹಾಕಿದ್ದಾರೆ. ಸರ್ಕಾರದ ಆದೇಶ ಎಲ್ಲಿದೆ? ಮಂತ್ರಿಗಳ ಆದೇಶ ಎಲ್ಲಿದೆ? ಎಲ್ಲೂ ಕಾಣಿಸ್ತಾ ಇಲ್ಲ. ಇದುವರೆಗೂ ನಮಗೆ ಮಂತ್ರಿಗಳ ಆದೇಶ ಎಲ್ಲೂ ಪ್ರತಿ ಸಿಕ್ಕಿಲ್ಲ ನಮಗೆ. ಅಂದ್ರೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುಚ್ಚುಚ್ಚಾಗಿ ಅವನು ಮನಸ್ಸಿಗೆ ಬಂದಂಗೆ ನಾಳೆ ವಿಧಾನಸೌಧದ ಮುಂದೆ ಇದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಇದೆ. ಯಾರೋ ನಮ್ಮ ಸೆಕ್ರೆಟ್ರಿ ಬಂದ್ಬಿಟ್ಟು ಅದನ್ನ ಅಡ್ಸಾಕಿ ಅಂತ ಹೇಳ್ಬಿಟ್ರೆ ಅರ್ಥ ಏನು? ಕೆಂಗಲ್ ಹನುಮಂತಯ್ಯನವರು ಅವತ್ತು ಆ ಯಾವ ಉದ್ದೇಶಕ್ಕೆ ಬಡಿಸಿದ್ದಾರೆ, ಅದರಿಂದ ಏನು ಅರ್ಥ ಇದೆ? ಇದೊಂದು ದೇವ್ರ ಕೆಲಸ, ಇಲ್ಲಿ ಬರೋರೆಲ್ಲ ಭ್ರಷ್ಟಾಚಾರ ಆಗಬಾರ್ದು ಅನ್ನೋ ತಿಳುವಳಿಕೆಯನ್ನು ಹೇಳೋದಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಇದು ಮಕ್ಕಳು ಕೈ ಮುಗಿದು ಒಳಗಡೆ ಬನ್ನಿ ಅಂತಂದ್ರೆ ತಪ್ಪೇನು? ಬೇರೆ ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳು ನಮ್ಮ ದೇಶಕ್ಕೆ ಬಂದಾಗ ಅವರು ಕೈ ಮುಗಿತಾರೆ. ಅಂಥದ್ರಲ್ಲಿ ಈ ಕೇಡು ಸರ್ಕಾರ, ಈ ಕೇಡುಗಾಲ ಬಂದಿರೋ ಸರ್ಕಾರ ಈ ಒಂದು ಹೇಳಿಕೆಯನ್ನ, ಈ ಒಂದು ಬರಹವನ್ನ ಅವಾಗೆ ಆದೇಶ ಇಲ್ದೇನೆ ಚೇಂಜ್ ಮಾಡಿದ್ದಾರೆ. ಇದೇನು ತೊಗಲಕ್ ದರ್ಬಾರ? ಅಧಿಕಾರಿಗಳು ಸರ್ಕಾರದ ಮಾತು ಕೇಳ್ತಿಲ್ಲ ಅಂತ. ಯಾವ ಅಧಿಕಾರಿನೂ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಇದ್ದಂಥ ಸಿದ್ದರಾಮಯ್ಯನವರೇ ಬೇರೆ, ಈಗಿರೋಂಥ ಸಿದ್ದರಾಮಯ್ಯನವರೇ ಬೇರೆ. ಸಿದ್ದರಾಮಯ್ಯನವ್ರಿಗೆ ಆಡಳಿತದಲ್ಲಿ ಹಿಡಿತಾ ಇಲ್ಲ. ಮೊನ್ನೆ ಬಡ್ಜೆಟ್ ಮಾಡಿದಾಗೂ ನೋಡಿದ್ದೀರಿ, ಅವ್ರದ್ದಲ್ಲ ಇದು ಬಡ್ಜೆಟು, ಡೂಪ್ಲಿಕೇಟ್ ಬಡ್ಜೆಟು. ಅಂದರೆ ನನಗನ್ಸ್ತೈತೆ ಅಧಿಕಾರಿಗಳು ಬೇಕಾಬಿಟ್ಟು ಆದೇಶಗಳನ್ನ ಚೇಂಜ್ ಮಾಡ್ತಾರೆ, ಮಂತ್ರಿಗಳನ್ನೂ ಕೇಳಲ್ಲ, ಮುಖ್ಯಮಂತ್ರಿಗಳನ್ನೂ ಕೇಳಲ್ಲ. ಅಂದರೆ ಈ ಸರ್ಕಾರ ಯಾವುದೇ ಅಧಿಕಾರಿನೂ ಕೂಡ ಕಿಮ್ಮತ್ತು ಕಾಸು ಬೆಲೆನೂ ಕೂಡ ಇವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಅದು ಸಮಸ್ಯೆ. ಪ್ರಶ್ನೆ ಮಾಡಬೇಕು. ಎಲ್ಲಿ? ಟೀಚರ್ ಹತ್ರ ಹೋಗಿ ಪ್ರಶ್ನೆ ಮಾಡಬೇಕು. ಯಾವ ಪಾಠ ಅರ್ಥ ಆಗಿಲ್ಲ ಆ ಸಬ್ಜೆಕ್ಟ್ ಮೇಸ್ಟ್ರ ಹತ್ರ ಹೋಗಿ ಪಾಠ ಮಾಡಬೇಕು. ಅದು ಪ್ರಶ್ನೆ. ಇದು ಪಬ್ಲಿಕ್ಕಲ್ಲಿ ಹಾಕಿರೋವಂಥದ್ದು. ಅಂದರೆ ಇಲ್ಲಿ ಬರಬೇಕಾದ್ರೆ ನೀನು ಒಳ್ಳೆ ಮನಸ್ಸಿಂದ ಬಾಪ ಅನ್ನೋ ದೃಷ್ಟಿಯಿಂದ ಅಷ್ಟೆ. ಇದು ಜ್ಞಾನ ದೇಗುಲ ಅಂತ ಹೇಳಿದ್ರೆ ಇಲ್ಲಿ ಜ್ಞಾನವನ್ನು ಹೇಳ್ಕೊಡೋದು. ಇದು ದೇಗುಲ ಇದ್ದಂಗೆ, ಯಾವುದೇ ದೇಗುಲ ಇರ್ಬೋದು. ಇಲ್ಲಿ ಬರಬೇಕಾದ್ರೆ ಭಕ್ತಿಯಿಂದ ಒಳಗಡೆ ಬಾಪ ಅಂತ ಅಷ್ಟೇ ಇರೋದು. ಅದನ್ನ ನೀವು ಧೈರ್ಯದಿಂದ ಪ್ರಶ್ನೆ ಮಾಡಿ ಎಲ್ಲಿ ಮಾಡ್ಬೇಕು? ಧೈರ್ಯದಿಂದ ಮೇಷ್ಟ್ರ ಹತ್ರ ಧೈರ್ಯದಿಂದ ಪ್ರಶ್ನೆ ಮಾಡಬೇಕು. ಅರ್ಥ ಆಗಿಲ್ಲ ಅಂದರೆ ಪ್ರಶ್ನೆ ಮಾಡಬೇಕು. ಸರಿಯಾಗಿ ಊಟ ಕೊಟ್ಟಿಲ್ಲ ವಾರ್ಡನ್ ಅಂದರೆ ಪ್ರಶ್ನೆ ಮಾಡಬೇಕು. ಅಲ್ಲಿ ಇಲ್ಲಲ್ಲ. ಇಲ್ಲಿ ಬರಬೇಕಾದ್ರೆ ಇದೊಂದು ಪವಿತ್ರ ಸ್ಥಳ. ಅಲ್ಲಿ ಹಾಕಿಲ್ಲ, ಹಿಂದೂ ಹಾಕಿಲ್ಲ, ಕ್ರಿಶ್ಚಿಯನ್ ಹಾಕಿಲ್ಲ, ಯಾವುದು ಹಾಕಿಲ್ಲ. ಅಲ್ಲಿ ಪವಿತ್ರ ಅಂತ ಹೇಳಿದ್ದಾರೆ ಅಷ್ಟೇ. ಈ ಪವಿತ್ರ ಅನ್ನೋದೇ ನೀವು ಕೋಮುವಾದ ಮಾಡಕ್ಕೆ ಹೊರಟ್ರೆ, ಪವಿತ್ರ ಅನ್ನೋದೇ ಹಿಂದೂ ಅನ್ನೋದು ಮಾಡಕ್ಕೆ ಹೊರಟ್ರೆ ಅರ್ಥ ಏನಾಗ್ತೈತೆ? ಅದರಿಂದ ಈ ಕಾಂಗ್ರೆಸ್ ಅವರು ಒಂಥರ ಎಡಬಿಡಂಗಿ ಸರ್ಕಾರ ಇದ್ದಂಗೆ ಇದು.
ದಿಕ್ಕು ದಸೆ ಇಲ್ದಿರ ಓಡ್ತಾ ಇದೆ. ಅಧಿಕಾರಿಗಳ ಕೈಗೆ ಅಧಿಕಾರವನ್ನು ಕೊಟ್ಬಿಟ್ಟು ಇವರೆಲ್ಲ ಮೌಜು ಮಜಾ ಮಸ್ತಿಯಲ್ಲಿ ಸುತ್ತಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋರು ಕೇಳೋರು ಏನು ಇಲ್ಲದೆ ಇರೋವಂಥ ಸರ್ಕಾರ ಇದು. ಇದನ್ನು ಕೂಡಲೇ ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾನೆ ಅವ್ರ ಮೇಲೆ ಕ್ರಮ ಆಗಬೇಕು, ಅವನ್ನ ಅಲ್ಲಿಂದ ಎತ್ತಂಗಡಿ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರಿಯಾದ ಪ್ರಶ್ನೆನೇ ಇಲ್ಲ, ಸಚಿವರಿಂದಾಗಲಿ ಅಧಿಕಾರಿಗಳಿಂದಾಗಲಿ ಯಾಕೆ ಬದಲಾವಣೆ ಮಾಡಿದ್ದೀವಿ ಅಂತ ಉತ್ತರನೇ ಇಲ್ಲ ಅವರು. ಎಜುಕೇಷನ್ ಮಿನಿಸ್ಟ್ರು ಇದನ್ನು ಖಂಡಿಸಿದ್ದಾರೆ, ನಾನು ನೋಡಿದೆ. ಆದರೆ ಬೇರೆ ಮಂತ್ರಿಗಳು, ಸಮರ್ಥನೆ ಮಾಡಿರೋ ಮಂತ್ರಿಗಳು ಕೂಡ ಇದ್ದಾರೆ. ಅಂದರೆ ಮಂತ್ರಿಮಂಡಲದಲ್ಲೇ ಗೊಂದಲ ಇದೆ. ಮಂತ್ರಿಮಂಡಲದಲ್ಲೇ ಇವತ್ತು ಒಂದು ವಿಭಿನ್ನ ಹೇಳಿಕೆಗಳು ಇದೆ. ಇದು ಯಾರೋ ಅಧಿಕಾರಿಗಳು ಅವರ ಮನಸೋ ಇಚ್ಛೆ ಇಲಾಖೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತೈತೆ. ಒಂದು ಅಗಳು ಮುಟ್ಟಿದ್ರೆ ಗೊತ್ತಾಗ್ತೈತೆ ಅನ್ನ ಬೆಂದಿದೆಯೋ ಇಲ್ಲೋ ಅಂತ. ಈ ಒಂದು ಇಲಾಖೆಯನ್ನು ನೋಡಿದ್ರೆ ಇಡೀ ರಾಜ್ಯದಲ್ಲಿರೋಂಥ ಇಲಾಖೆಗಳು ಅಧಿಕಾರಿಗಳ ಕೈಗೆ ಕೊಟ್ಟು ಮಂತ್ರಿಗಳು ಆರಾಮಾಗಿ ಮನೆಯಲ್ಲಿ ಮಜಾ ಮಾಡ್ಕೊಂಡಿದ್ದಾರೆ ಅನ್ನೋದು ಅರ್ಥ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.